ಸೊ ನಾವು ಬುಕ್ ಮಾಡಿದಂಥ ಟ್ಯಾಕ್ಸಿ ಕೂಡ ಬಂದಿತ್ತು. ಇನ್ನು ಈ ಕಡೆ ಸೊ ಇಲ್ಲಿ ನೋಡ್ಬೋದು ವ್ಯೂ. ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾವು ಇಲ್ಲಿ ಚೆಕ್ಔಟ್ ಆಗ್ತಾ ಇದೀವಿ. ಅಂದರೆ ನಾವು ರ್ಯಾಡಿಸನಲ್ಲಿ ಒನ್ ಡೇಗೆ ಅಂತ ಏನು ಬುಕ್ ಮಾಡಿದ್ವಲ್ಲ ಹೋಟೆಲು, ಇಲ್ಲಿ ಚೆಕ್ಔಟ್ ಆಗ್ತಾ ಇದೀವಿ. ಹಾಗೆ ನಾವು ಇವಾಗ ಚೆಕ್ಕಿನು ಸುಹಾ JBR ಅಲ್ಲಿ ಆಗ್ತಾ ಇದೀವಿ. ಅದು ಮರೀನಾ ಹತ್ರ ಬರುತ್ತೆ, ಅಂದರೆ ದುಬೈ ಮರೀನಾ ಹತ್ರ ಬರುತ್ತೆ. ಸೊ ಅಲ್ಲಿ ನಿಯರ್ ಆಗೋ ರೀತಿ ನಾವು ಬುಕ್ಕಿಂಗ್ನ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಇವಾಗ ಚೆಕ್ಇನ್ ಆಗಬೇಕು. ಹಾಗೆ ಇಲ್ಲಿ ಚೆಕ್ಔಟ್ ಮಾಡ್ತಾ ಇದೀವಿ. ಆ್ಯಂಡ್ ಅಲ್ಲಿದು ಕೂಡ ನನ್ನ ರೂಮ್ ಟೂರ್ ಎಲ್ಲ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ, ಓಕೆನಾ? ಸೊ ಫ್ರೆಂಡ್ಸ್, ಹೊರಟಿದ್ದೀವಿ, ಲಿಫ್ಟಲ್ಲಿ ಇದ್ದೀವಿ ಇವಾಗ. ಆ್ಯಂಡ್ ಸಿಂಪಲ್ ಆಗಿನೇ ರೆಡಿ ಆಗಿದ್ದೀನಿ. ಈವ್ನಿಂಗ್ ನಾವು ಔಟ್ಸೈಡ್ ಹೋಗೋಣ ಅಂದ್ಕೊಂಡಿದ್ವಿ. ಅದಕ್ಕೆ ಸಿಂಪಲ್ ಆಗಿ ಈ ಥರ ರೆಡಿ ಆಗಿಬಿಟ್ಟು ಚೆಕ್ಔಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ನಾವು ಬುಕ್ ಮಾಡಿದಂಥ ಟ್ಯಾಕ್ಸಿ ಕೂಡ ಬಂದಿತ್ತು. ಹಾಗೆ ಸೆಕ್ಯೂರಿಟಿ ಅವರು ನಮಗೆ ಟ್ಯಾಕ್ಸಿನಲ್ಲಿ ಲಗೇಜಸ್ನೆಲ್ಲ ಇಡೋದಕ್ಕೆ ಹೆಲ್ಪ್ ಮಾಡಿದ್ರು. ಸೊ ರ್ಯಾಡಿಸನ್ನಿಂದ ನಾವು ಇನ್ನು ಸುಹಾ JBRಗೆ ಚೆಕ್ಇನ್ ಆಗೋದಕ್ಕೆ ಅಂತ ಹೊರಟ್ವಿ. ಆ್ಯಕ್ಚುಲಿ ನಾವು 20 ಡೇಸ್ ಇದ್ವಿ ದುಬೈಯಲ್ಲಿ. ಹಾಗಾಗಿ ನಾವು 4 ಕಡೆ ಹೋಟೆಲ್ ರೂಮ್ಸ್ನ ಚೇಂಜ್ ಮಾಡಿದ್ದೀವಿ. ಹಾಗೆ ಪ್ರತಿಯೊಂದ್ರದ್ದು ನಾನು ರೂಮ್ ಟೂರ್ ಕೂಡ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ದಟ್ ನೀವು ಯಾರಾದರೂ ದುಬೈಗೆ ವೆಕೇಷನ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದು ದಿ ಬೆಸ್ಟ್ ಹೋಟೆಲ್ಸ್ ರೂಮ್ಸ್ನ ಚೆಕ್ ಮಾಡ್ತಿದ್ರೆ ಈ ಒಂದು ವೀಡಿಯೋಸ್ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಫ್ರೆಂಡ್ಸ್, ಇವಾಗ ನಾವು ಸುಹಾ JBRಗೆ ಬಂದು ಚೆಕ್ಇನ್ ಮಾಡಿದ್ದೀವಿ. ಆ್ಯಂಡ್ ಇದೇ ನಮ್ಮ ರೂಮು. ಬನ್ನಿ ಒಳಗಡೆ ಹೋಗೋಣ, ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ಇದು ಮೇನ್ ಎಂಟ್ರೆನ್ಸು. ಡೋರ್ ಕ್ಲೋಸ್ ಮಾಡ್ಕೊಂಬಿಡೋಣ. ಆ್ಯಂಡ್ ಎಂಟ್ರಿ ಆಗಿದ ತಕ್ಷಣ ಈ ಥರ ಫುಲ್ಲು ಮಿರರ್ ಹಾಕಿದ್ದಾರೆ. ಅದಾದಮೇಲೆ ಇಲ್ಲಿ ಲಗೇಜಸ್ ಎಲ್ಲ ಇಟ್ಟಿದ್ದೀವಿ. ಹಾಗೆಯೇ ಇಲ್ಲೊಂದು ಟೇಬಲ್ ಇದೆ. ಆ್ಯಂಡ್ ಇನ್ನು ಈ ಕಡೆ ಸೈಡ್ ನೋಡೋದಾದರೆ ಇಲ್ಲಿ ಡೈನಿಂಗ್ ಏರಿಯಾ ಹಾಗೆಯೇ ಲೀವಿಂಗ್ ಏರಿಯಾ ಇದೆ. ಆ್ಯಂಡ್ ಲೀವಿಂಗ್ ಏರಿಯಾದಲ್ಲೂ ಒಂದು ಫುಲ್ಲು ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ TV ಯೂನಿಟ್ ಇದೆ. ಸೊ ಲೀವಿಂಗ್ ಏರಿಯಾನ ಈ ಥರ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಜಾಸ್ತಿ ಮಿರರ್ಸೇ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಮಿರರ್ ಇದೆ. ಹಾಗೆ ಆ ಕಡೆ ಸೈಡ್ ಟೇಬಲ್, ಹಾಗೆಯೇ ಡೈನಿಂಗ್ ಏರಿಯಾ, ಹಾಗೆ ಇಲ್ಲೊಂದು ಟೇಬಲ್ ಇದೆ. ಹಾಗೆ ಇಲ್ಲೊಂದು ಟೇಬಲ್ ಮತ್ತು ಒಂದು ಚೇರ್ ಹಾಕಿದ್ದಾರೆ. ಆ ಕಡೆ ಸೋಫಾ. ಸೊ ಈ ರೀತಿಯಾಗಿ ಸೆಟಪ್ ಇದೆ. ಆ್ಯಂಡ್ ಶಂಕರ್ಗೇನೋ ವರ್ಕ್ ಇತ್ತು ಅಂತ ಅವ್ರು ವರ್ಕ್ ಮಾಡ್ಕೊತಾ ಇದ್ದಾರೆ. ಈ ಕಡೆ ಒಂದು ಲ್ಯಾಂಪ್ ಇಟ್ಟಿದ್ದಾರೆ. ಹಾಗೆ ಬಾಲ್ಕನಿಯಿಂದ ಬಾಲ್ಕನಿ ಅಲ್ಲ, ಒಂದು ಬಿಗ್ ವಿಂಡೋ. ಸೊ ವಿಂಡೋಯಿಂದ ವ್ಯೂ ನಮಗೆ ಈ ಥರ ಕಾಣುತ್ತೆ, ಓಕೆನಾ? ಸೊ ಇನ್ನು ಈ ಕಡೆ ಒಳಗಡೆ ಹೋಗೋದಾದರೆ ಸೊ ಇದಿಷ್ಟು ಲಿವಿಂಗ್ ಏರಿಯಾ, ಡೈನಿಂಗ್ ಏರಿಯಾ ಇದೇನೇ ಆಯ್ತಲ್ವಾ? ನೆಕ್ಸ್ಟ್ ಇನ್ನು ಒಳಗಡೆ ಬಂದರೆ ನಮಗೆ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎರಡು ಕಡೆ ಇದೆ. ಫಸ್ಟ್ ಇಲ್ಲಿ ಕಡೆ ತೋರಿಸ್ಬಿಡ್ತೀನಿ ನಾನು. ಇದು ಬಂದು ಕಿಚನ್ ಸ್ಪೇಸ್, ಆಯಿತಾ? ಸೊ ಕಿಚನ್ ನೀವು ನೋಡೋದಾದರೆ ಕಿಚನ್ ಈ ಥರ ಕಂಪ್ಲೀಟಾಗಿ ರೆಡಿಯಾಗಿದೆ. ಅಂದರೆ ಮೇಲ್ಗಡೆ ಎಲ್ಲ ಕಬೋರ್ಡ್ಸ್ ಇದೆ. ಆ್ಯಂಡ್ ಕೆಳಗಡೆನೂ ಕೂಡ ಎಲ್ಲ ಕಬೋರ್ಡ್ಸ್ ಇಟ್ಟಿದ್ದಾರೆ. ಈ ಕಡೆ ಬ್ರೆಡ್ ಏನಾದರೂ ಟೋಸ್ಟ್ ಮಾಡ್ಕೊಬೋದು, ಅದಿದೆ. ಹಾಗೆ ಇಲ್ಲಿ ಚಿಮ್ನಿ ಇದೆ. ಹಾಗೆಯೇ ಇಲ್ಲಿ ಇಂಡಕ್ಷನ್ ಸ್ಟವ್ ಇದೆ. ಹಾಗೆ ಈ ಕಡೆ ಗ್ರಿಲ್ ಇದೆ. ಹಾಗೆ ಇಲ್ಲಿ ಅವನ್ ಇದೆ. ಹಾಗೆ ಕೆಟ್ಟಲ್ಲೆಲ್ಲ ಇಟ್ಟಿದ್ದಾರೆ ಕಾಫಿ ಎಲ್ಲ ಮಾಡ್ಕೊಳೋದಕ್ಕೆ ಕ್ವಿಕ್ಕಾಗಿ. ಹಾಗೆ ಇಲ್ಲಿ ನೋಡೋದಾದರೆ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ಕಿಚನಲ್ಲೇ ವಾಷಿಂಗ್ ಮಿಷಿನ್ ಕೂಡ ಇಟ್ಟಿದ್ದಾರೆ. ಬಾಶ್ದೇನೋ ಇದು, ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ಹಾಗೆ ಪಾತ್ರೆ ಎಲ್ಲ ತೊಳ್ಕೊಳಕ್ಕೆ ಸಿಂಕು. ಹಾಗೆ ಇನ್ನೇನು ಮೇಲ್ಗಡೆ ಎಲ್ಲ ಫುಲ್ಲು ಕಬೋರ್ಡ್ ಇದೆ, ಆಯಿತಾ? ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಸ್ಪೂನ್ಸ್ ಈ ಥರದ್ದೆಲ್ಲ ಇಟ್ಟಿದ್ದಾರೆ ಇಲ್ಲೆಲ್ಲ. ಸೊ ಕಿಚನಲ್ಲಿ ಏನಾದರೂ ಮಾಡ್ಕೊಳೋದಕ್ಕೆ ಅಂತ ಕೆಲವೊಂದು ಸ್ಪೂನ್ಸು ಆ ಥರದ್ದೆಲ್ಲ ಇಟ್ಟಿದ್ದಾರೆ. ಈ ಕಡೆ ಚಾಕು ಈ ಥರದ್ದೆಲ್ಲ ಇದೆ, ಓಕೆನಾ? ಆ್ಯಂಡ್ ಇನ್ನು ಈ ಕಬೋರ್ಡಲ್ಲಿ ನೋಡೋದಾದರೆ ಫುಲ್ ಪಾತ್ರೆಗಳನ್ನು ಇಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಪಾತ್ರೆ ಇಟ್ಟಿದ್ದಾರೆ. ಆ್ಯಂಡ್ ಇನ್ನು ಮೇಲ್ಗಡೆನೂ ಕೂಡ ಇಲ್ಲಿ ಪ್ಲೇಟ್ಸು, ಕಪ್ಸು ಇದೆಲ್ಲ ಇಟ್ಟಿದ್ದಾರೆ. ಸೊ ಇದು ಬಂದು ಕಿಚನ್ ಸ್ಪೇಸು. ಹಾಗೆ ಇಲ್ಲಿ ಫ್ರಿಡ್ಜ್ ಇದೆ. ಫ್ರಿಡ್ಜು ದೊಡ್ಡದಾಗೇ ಇದೆ, ಬಟ್ ಫ್ರಿಡ್ಜ್ ಒಳಗಡೆ ಏನೂ ಇಲ್ಲ, ಎಲ್ಲ ಖಾಲಿ. ನಮಗೆ ಏನಾದರೂ ಬೇಕನ್ಸಿದ್ರೆ ಫ್ರೂಟ್ಸ್ ಏನಾದರೂ ತೊಗೊಂಡು ಇಟ್ಕೊಳ್ಬೇಕು. ಫ್ರೂಟ್ಸು ಅಥವಾ ಕೂಲ್ ಡ್ರಿಂಕ್ಸ್ ಏನಾದರೂ ಇಟ್ಕೊಳ್ಬೇಕು. ಬಟ್ ಫ್ರಿಡ್ಜ್ ಮಾತ್ರ ಇಷ್ಟು ದೊಡ್ಡ ಫ್ರಿಡ್ಜ್ ಕೊಟ್ಟಿದ್ದಾರೆ.
ಡಬಲ್ ಡೋರ್ ಫ್ರಿಡ್ಜ್ನ ಕೊಟ್ಟಿದ್ದಾರೆ. ಓಕೆನಾ, ಬಾಗಿಲಿಂದ ನೋಡ್ಬೋದು, ಅಂದರೆ ಕಿಚನ್ನು ಬಾಗಿಲಿ ಹಿಂದೆಗಡೆ ಈ ಥರ ಬಟ್ಟೆ ಒಣಗಾಕೋದು ಕೂಡ ಕೊಟ್ಟಿದ್ದಾರೆ. ಸೊ ವಾಷಿಂಗ್ ಮಿಷಿನ್ ಇದೆಯಲ್ಲ, ಹಾಗಾಗಿ ಈ ಥರ ಬಟ್ಟೆ ಒಣಗಾಕೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಕ್ಲಾತ್ ಡ್ರೈಯರ್ ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬಂದರೆ ಕಿಚನಿಂದ ಬಾಲ್ಕನಿ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದೇನು ಯುಟಿಲಿಟಿ ಸ್ಪೇಸ್ ಥರ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಸೊ ಕಿಚನಿಂದ ಬಾಲ್ಕನಿ ಕಾಣಿಸುತ್ತೆ ನಮಗೆ. ಸೊ ಇಲ್ಲಿ ನೋಡ್ಬೋದು, ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡೋದಲ್ವಾ, ಸೊ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಲಿವಿಂಗ್ ಏರಿಯಾಯಿಂದ ಕೊಟ್ಟಿಲ್ಲ, ಬಟ್ ಕಿಚನ್ನಿಂದ ಕೊಟ್ಟಿದ್ದಾರೆ ಇದನ್ನು. ಸೊ ಈ ಥರ ಇದೆ. ಗೊತ್ತಿಲ್ಲ ಇದೆಲ್ಲ ಲೈಕ್ ಮೊದಲು ಅಪಾರ್ಟ್ಮೆಂಟ್ ಆಗಿ ಇವಾಗ ಈ ರೀತಿ ಹೋಟೆಲ್ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಏನೋ. ಬಿಕಾಸ್ ಇವಾಗ ಕಿಚನ್ನಿಂದ ಈ ಥರ ಬಾಲ್ಕನಿ ಇದೆ ಅಂದರೆ ಮೋಸ್ಟ್ಲಿ ಯುಟಿಲಿಟಿ ಸ್ಪೇಸೇ ಆಗಿತ್ತೋ ಏನೋ ಗೊತ್ತಿಲ್ಲ. ಬಿಕಾಸ್ ಇದು ಈ ಪ್ಲೇಸ್ ಬಂದ್ಬಿಟ್ಟು ಒಂದು ಸ್ವಲ್ಪ ಓಲ್ಡ್ ದುಬೈ ಅಂತಲೇ ಹೇಳ್ಬೋದು. ಈ ಒಂದು ಅಪಾರ್ಟ್ಮೆಂಟು ಕೂಡ ಸ್ವಲ್ಪ ಓಲ್ಡೇ ಅನಿಸುತ್ತೆ ನನಗೆ. ಅಂದರೆ ನಾವು ಫಸ್ಟು ಇದ್ವಲ್ಲ 1 BHK ಅಪಾರ್ಟ್ಮೆಂಟು, ಅದಕ್ಕಿಂತ ಅದು ತುಂಬಾ ಹೊಸದು, ತುಂಬಾ ಚೆನ್ನಾಗಿತ್ತು. ಇದೂ ತುಂಬ ಚೆನ್ನಾಗಿದೆ, ನೀಟಾಗಿಯೇ ಇದೆ, ಸ್ಪೇಷಿಯಸ್ ಆಗಿಯೇ ಇದೆ. ಬಟ್ ಈ ಪ್ಲೇಸು ಅಂದರೆ ದುಬೈ ಮರೀನಾ ಹತ್ರ ನಾವೇನು ಬುಕ್ ಮಾಡಿದ್ದೀವಲ್ಲ, ಈ ಒಂದು ಸ್ಪೇಸ್ ಬಂದ್ಬಿಟ್ಟು ಸ್ವಲ್ಪ ಓಲ್ಡ್ ದುಬೈ ಅನಿಸುತ್ತೆ. ಹಾಗಾಗಿ ಅಪಾರ್ಟ್ಮೆಂಟ್ ಎಲ್ಲ ಒಂದು ಸ್ವಲ್ಪ ಓಲ್ಡ್ ಆಗಿದೆ, ಬಟ್ ಚೆನ್ನಾಗಿದೆ, ಸ್ಪೇಸಿಯಸ್ ಆಗಿದೆ, ಹಾಗೆ ನೀಟಾಗಿಯೇ ಇದೆ. ಓಕೆನಾ, ಇನ್ನು ಕಿಚನಿಂದ ಹೊರಗಡೆಗೆ ಬಂದರೆ ಇಲ್ಲಿ ಟಾಯ್ಲೆಟ್ ಕೊಟ್ಟಿದ್ದಾರೆ, ಹಾಗೆಯೇ ಸಿಂಕ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಸಿಂಕು ಮತ್ತು ಟಾಯ್ಲೆಟ್ ಅಷ್ಟೇ, ಇದು ಸಪ್ರೇಟಾಗಿಯೇ ಕೊಟ್ಟಿದ್ದಾರೆ. ಇದು ಕಿಚನ್ ಆಪೋಸಿಟೇ ಬರುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ಒಳಗಡೆ ಹೋಗಬೇಕು. ಒಳಗಡೆ ಹೋದರೆ ಬೆಡ್ರೂಮ್ ಇದೆ. ಅಂದರೆ ಇದು 1 BHK ಅಪಾರ್ಟ್ಮೆಂಟು. ಸೊ 1 BHK ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಬೆಡ್ರೂಮ್ ಎಲ್ಲ ಸಪ್ರೇಟಾಗಿಯೇ ಇದೆ. ಆ್ಯಂಡ್ ಇಲ್ಲಿ ಒಳಗಡೆಗೆ ಬಂದರೆ ನೋಡ್ಬೋದು ಒಂದು ಬಿಗ್ ಮಿರರ್. ಆಲ್ಮೋಸ್ಟ್ ಇಲ್ಲಿ ಕೂಡ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಮಿರರ್ಸೇ ಇದೆ. ಸೊ ಇಲ್ಲಿ ಒಳಗಡೆ ಬಂದಿದ ತಕ್ಷಣ ಒಂದು ಸೈಡಲ್ಲಿ ಇಲ್ಲಿ ಒಂದು ಸಿಂಕ್ ಕೊಟ್ಟಿದ್ದಾರೆ, ಹಾಗೆ ಆ ಕಡೆ ಟಾಯ್ಲೆಟ್, ಹಾಗೇನೆ ಈ ಕಡೆ ಬಾತ್ ಟಬ್ ಈ ಥರ ಇದೆ. ಓಕೆನಾ, ನೆಕ್ಸ್ಟ್ ಇನ್ನು ಹೊರಗಡೆಗೆ ಬಂದರೆ ಇಲ್ಲಿ ಯೂಸ್ಡ್ ಕ್ಲಾತ್ಸ್ ಎಲ್ಲ ಹಾಕ್ಕೊಳಕ್ಕಿದೆ. ಹಾಗೆ ಈ ಕಡೆ ಸೈಡ್ ಟೇಬಲ್ ಕೊಟ್ಟಿದ್ದಾರೆ, ಆ ಸೈಡ್ ಕೂಡ ಸೈಡ್ ಟೇಬಲು ಮತ್ತು ಬೆಡ್ ಲ್ಯಾಂಪ್ಸ್ ಇಟ್ಟಿದ್ದಾರೆ. ಹಾಗೆ ಇದು ಒಂದು ಬೆಡ್. ನೆಕ್ಸ್ಟ್ ಇನ್ನು ಅದರ ಆಪೋಸಿಟಲ್ಲೇ ನಾವು ನೋಡೋದಾದರೆ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇದೆ. ಹಾಗೆಯೇ ಇಲ್ಲೆಲ್ಲ ಫುಲ್ಲು ಕಬೋರ್ಡ್ಸ್ ಇದೆ. ಕಬೋರ್ಡನ್ನು ತುಂಬಾ ಸ್ಪೇಸಿಯಸ್ ಆಗಿಯೇ ಇದೆ ನೋಡಿ. ಫುಲ್ಲೆಲ್ಲ ಥಿಂಗ್ಸ್ ಇಟ್ಕೊಳೋ ಥರನೇ ಇದೆ. ಆ್ಯಂಡ್ ಇಲ್ಲೊಂದು ಕಡೆ ಐರನ್ ಟೇಬಲ್ ಎಲ್ಲ ಕೊಟ್ಟಿದ್ದಾರೆ. ಸ್ಲಿಪ್ಪರ್ ಕೊಟ್ಟಿದ್ರು, ನಾನು ಆಲ್ರೆಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದು ಬಂದು ಕಬೋರ್ಡ್ ಸ್ಪೇಸ್. ಓಕೆನಾ, ನೆಕ್ಸ್ಟ್ ಇನ್ನೂ ಒಂದಿದೆ. ಓಕೆ, ಇದರಲ್ಲಿ ಸೇಫ್ಟಿ ಲಾಕರು ಮತ್ತು ಡ್ರಾಯರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಬಂದು ಫುಲ್ಲು ಕಬೋರ್ಡ್ ಸ್ಪೇಸ್. ಓಕೆನಾ, ಅದೇ ನನಗೆ ಆವಾಗಲೇ ಬಂದು ಈ ರೂಮ್ ನೋಡಿದ ತಕ್ಷಣ ಹಾಗೆ ಅನ್ನಿಸ್ತು. ಕಬೋರ್ಡ್ಸ್ ಆಗಿರ್ಬೋದು, ಈ ಥರ ಇದೆಲ್ಲ ಫುಲ್ಲು ಫರ್ನಿಚರ್ಸ್ ಇದೆಲ್ಲ ನೋಡಿದ್ರೆ ಮೋಸ್ಟ್ಲಿ ಇದೇನಾದರೂ 1 BHK ಅಪಾರ್ಟ್ಮೆಂಟ್ ಇದ್ದಿದ್ದನ್ನು ಹೋಟೆಲ್ ರೀತಿ ಕನ್ವರ್ಟ್ ಮಾಡಿರ್ಬೋದು ಅಂತ ನನಗೆ ಅನ್ನಿಸ್ತು ಇದೆಲ್ಲ ಸೆಟಪ್ ನೋಡಿದ್ರೆ. ಸೊ ಈ ಥರ ಇದೆ, ಬಟ್ ನೀಟಾಗಿದೆ, ಸ್ಪೇಸಿಯಸ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆಯೇ ನಾವು ಆನ್ಲೈನಲ್ಲಿ ಚೆಕ್ ಮಾಡಿದ್ದು ಆ್ಯಕ್ಚುಲಿ ವುಡನ್ ಫ್ಲೋರಿಂಗ್ ಇದೆ ಅಂತ ಹೇಳ್ಬಿಟ್ಟು ಪ್ರೀಮಿಯಮ್ ಒನ್ ಅಂತ ಒಂದು ಸ್ವಲ್ಪ ಅಮೌಂಟ್ನ ಜಾಸ್ತಿನೇ ಕೊಟ್ಟಿದ್ದೀವಿ. ಬಟ್ ಇವ್ರಿಗೆ ಬಂದು ನಾವು ವುಡನ್ ಫ್ಲೋರಿಂಗ್ ಇರೋದನ್ನು ಬುಕ್ ಮಾಡಿರೋದು, ಇದು ಟೈಲ್ಸ್ ಇದೆ ಅಂತ ಕೇಳಿದ್ವಿ. ಅದಕ್ಕೆ ಅವರು ಇಲ್ಲ, ನಮ್ಮದು ವುಡನ್ ಫ್ಲೋರಿಂಗು ತುಂಬ ಮೊದಲು ಇತ್ತು, ಅದನ್ನು ನಾವು ಚೇಂಜ್ ಮಾಡಿ ಇವಾಗ ಫುಲ್ಲು ಫ್ಲೋರಿಂಗು ಈ ಥರ ಟೈಲ್ಸೇ ಹಾಕಿದ್ದೀವಿ. ಟೈಲ್ಸ್ ವುಡನ್ನೇ, ಅಂದರೆ ವುಡನ್ ಇಲ್ಲ, ಫುಲ್ ಎಲ್ಲ ರೂಮಲ್ಲೂ ಟೈಲ್ಸೇ ಇರೋದು ಅಂತ ಹೇಳಿದ್ರು. ಬಟ್ ನಾವು ಬುಕ್ ಮಾಡಿದ್ದು ಆ್ಯಕ್ಚುಲಿ ಟೈಲ್ಸ್ ಇದೆ, ಸಾರಿ ವುಡನ್ ಇದೆ ಅಂತಲೇ ಬುಕ್ ಮಾಡಿದ್ದು, ಅಂದರೆ ವುಡನ್ ಫ್ಲೋರಿಂಗ್ ಅಂತಲೇ. ಬಟ್ ಇವ್ರು ಹೇಳ್ತಿದ್ದಾರೆ ಇಲ್ಲಿ ವುಡನ್ ಫ್ಲೋರಿಂಗ್ ತುಂಬ ಹಳೇದ್ರಲ್ಲಿತ್ತು, ಅಂದರೆ ಮೊದಲಿತ್ತು, ಇವಾಗ ಎಲ್ಲ ಈ ಥರ ಚೇಂಜ್ ಮಾಡಿದ್ದೀವಿ ಅಂತ. ಸೊ ಅದು ನಮ್ಗೆ ಗೊತ್ತಿಲ್ಲ, ಅದೊಂದು ಸ್ವಲ್ಪ ಮಿಸ್ ಆಗಿದೆ. ಬಟ್ ನಾವು ವುಡನ್ ಫ್ಲೋರಿಂಗ್ ಅಂತಲೇ ಬುಕ್ ಮಾಡಿದ್ದು. ಓಕೆ, ನೋ ಪ್ರಾಬ್ಲಮ್. ಬಟ್ ರೂಮ್ ಚೆನ್ನಾಗಿದೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬೆಡ್ರೂಮ್ ಪಕ್ಕನೇ ವಿಂಡೋ ಕೊಟ್ಟಿದ್ದಾರೆ.
ಆಲ್ಮೋಸ್ಟು ಎಲ್ಲ ಅಂದರೆ ವಿಂಡೋಯಿಂದ ಆಗಿರ್ಬೋದು, ಆ ಕಡೆ ಯುಟಿಲಿಟಿನೋ ಅಥವಾ ಬಾಲ್ಕನಿನೋ ಏನೋ ಒಂದು ಕಿಚನಲ್ಲಿ. ಸೊ ಅಲ್ಲಿಂದ ಅಥವಾ ಇಲ್ಲಿಂದ ಎಲ್ಲ ಕಡೆ ನೋಡಿದ್ರು ಒಂದೇ ಥರನೇ ವ್ಯೂ ಕಾಣುತ್ತೆ. ಫುಲ್ ವ್ಯೂ ನಮಗೆ ಯಾವ ಸೈಡಿಂದ ನೋಡಿದ್ರು ಹೀಗೇ ಕಾಣಿಸುತ್ತೆ. ಸೊ ಇದಿಷ್ಟು. ಸೊ ಇದು ಫುಲ್ಲು ನಮ್ಮ ಬೆಡ್ರೂಮ್. ಸೊ ನಾವು ಅಂದ್ಕೊಂಡಿದ್ರಲ್ಲಿ ಮಿಸ್ ಆಗಿರೋದು ಅಂದರೆ ವುಡನ್ ಫ್ಲೋರಿಂಗು, ಟೈಲ್ಸ್ ಫ್ಲೋರಿಂಗ್ ಇದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದಾಗ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿಯೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ರೂಮ್ ಕೂಡ ಚೆನ್ನಾಗಿದೆ. ಸೊ ಇದು 1 BHK ಅಪಾರ್ಟ್ಮೆಂಟ್, ಓಕೆನಾ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಹೋಟೆಲ್ ಅಂದರೆ ನಮ್ಮ 1 BHK ರೂಮ್ ಟೂರ್. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ, ಓಕೆನಾ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋ ಜೊತೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.